ಅವ್ರು ಬರುವುದೇ ಇಲ್ಲರಿ, ಆರ್ಥಿಕತೆ ಮೇಲೆ ಹೊಡ್ತೇನೆ. ಅವ್ರು ಬಂದ್ರಲ್ಲ ಇವೆಲ್ಲ. ಈಗ ಅವರು ನಮ್ಮ ಮನೆ ಬೆಕ್ಕು ಮನಸ್ಸು ಮಾಡಿದ್ರೆ ಹುಲಿ ಆಕೈತೆ ಅಂತ ಹೇಳ್ಯಾರ. ಮನಸ್ಸೇ ಮಾಡೋದಿಲ್ಲಲ್ಲ, ಅಧಿಕಾರಕ್ಕೆ ಬರೋದಿಲ್ಲ. ಅಧಿಕಾರಕ್ಕೆ ಬರಲ್ದವ್ರು ಏನು ಬೇಕಾದ್ ಮಾತಾಡ್ಬೋದಲ್ಲ. ನಾನು ಆಕಾಶದಾಗಿನ ಚಂದ್ರನ ತಗೊಂಬಂದು ಕೊಡ್ತೀನಪ್ಪ ರಾಜೇಶ್ಗೆ ಅಂತ ಹೇಳ್ಬೋದು ನಾವು. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾವು ನಮ್ಮ ಪಕ್ಷದ ಸಂಘಟನೆ, ನಮ್ಮ ಪಕ್ಷದ ಚುನಾವಣೆ ಇದರಲ್ಲಿ ನಾವು ಕೆಲಸ ಮಾಡ್ತೀವಿ. ಷಡ್ಯಂತ್ರ ಪ್ರತಿ ಸರ್ತಿ ನಡೆದದ. ಅದರ ಜನ ನಮ್ಮ ಪಾರ್ಟಿ ಕಾರ್ಯಕರ್ತರು ನನ್ನನ್ನು ಯಾವಾಗಲೂ ಕೈ ಹಿಡಿದಿದ್ದಾರೆ, ಈ ಸರ್ತಿನೂ ಕೈ ಹಿಡಿತಾರೆ. ನನಗೆ ಅದ್ರ ಬಗ್ಗೆ ಏನು ಹೇಳೋದಿಲ್ಲ ಅಂತ ಹಲವಾರು ಬಾರಿ ಹೇಳಿದ್ದೇನೆ. ನೀವು ಎಷ್ಟು ಹೇಳಿದ್ರು ನಾ ಏನು ಹೇಳಲ್ಲ. ನೀವು ಬೇರೆ ಕೇಳಿದ್ರೆ ನಿಮ್ಮದು ಟೈಮ್ ಸೇವ್ ಆಗ್ತದೆ, ನಂದು ಟೈಮ್ ಸೇವ್ ಆಗ್ತದೆ. ನೋಡ್ರಿ, ಈ ರೀತಿ ಬೇಜವಾಬ್ದಾರಿಯಾದಂಥ ಅವತ್ತೇನೋ ಅಲ್ಲಿ ನಮ್ಮ ಯೋಧರು ಪ್ರಾಣವನ್ನು ಕಳ್ಕೊಂಡಾರ, ಅವ್ರಿಗೆ ಮಾಡುವ ಅಪಮಾನ ಇದೆ. ಇವ್ರ ಕಾಲದಲ್ಲೇ ಟೆರರಿಸಮು ಶುರುವಾಗಿದ್ದೇ ಇವ್ರ ಕಾಲದೊಳಗೆ. ನಾವು ಬಂದಾಗ ಆವಾಗ ಮತ್ತೊಮ್ಮೆ ಅವರು ಪ್ರಯತ್ನ ಮಾಡಿದರು. ಅದಾದ ನಂತರ ನಾವೇನು ಕ್ರಮ ತೆಗೆದುಕೊಂಡು ಒಂದೇ ಒಂದು ಟೆರರಿಸ್ಟ್ ಆ್ಯಕ್ಟಿವಿಟಿ ಆಗಿಲ್ಲ. ರೆಕಾರ್ಡ್ ಇದೆ, ಕ್ರೈಮ್ ರೆಕಾರ್ಡ್ದಲ್ಲಿ ನಕ್ಸಲ್ ಆ್ಯಕ್ಟಿವಿಟಿ 80% ಕಮ್ಮಿ ಆಗಿದೆ ದೇಶದಾಗ. ಮೊದಲಿಲ್ಲ ಅಂದರೆ ದಿನ ನಕ್ಸಲ್ರು ಅಲ್ಲಿ ಹೊಡೆದ್ರು ಇಲ್ಲಿ ಹೊಡೆದ್ರು ಅಂತ ಬರ್ತಾಯಿತ್ತು. ಈ ಇಸ್ಲಾಮಿಕ್ ಟೆರರಿಸ್ಟ್ ಆ್ಯಕ್ಟಿವಿಟಿ ಆಲ್ಮೋಸ್ಟ್ 90% ಕಮ್ಮಿ ಆಗ್ಯದ. ಕಾಶ್ಮೀರದಾಗ ಕಲ್ಲು ಹೊಡೆದೇನು ಜನನ ತೊಂದರೆ ಕೊಡ್ತಾಯಿದ್ರು, ಅದು ನಿಲ್ಲಾಗ್ಯದ. ಕಾಶ್ಮೀರದೊಳಗೆ ಸ್ಟ್ರೇ ಇನ್ಸಿಡೆಂಟ್ ಬಿಟ್ಟರೆ, ಯಾರನ್ನೋ ಪಾಪ ಅಂಗಡಿಯೊಳಗೆ ಕೂತಾಗೋರು ಹೊಡೆದು ಅಂದ್ಬಿಟ್ರೆ ಅದು ಇತ್ತೀಚೆಗೆ ಯಾವುದೂ ಆಗಿಲ್ಲ. ಅದು ಬಿಟ್ಟರೆ ಮಾಸ್ ಟೆರರಿಸ್ಟ್ ಆ್ಯಕ್ಟಿವಿಟಿ ಏನಾಗ್ತದೆ ಸಂಪೂರ್ಣ ನಿಂತದ. ನಾಚಿಕೆದೇನು ಕಾಂಗ್ರೆಸ್ ಪಾರ್ಟಿಯವರು ಟೆರರಿಸ್ಟ್ಗಳನ್ನು ಬ್ರದರ್ ಅಂತ ಕರೆಯೋರ ಕಡೆ ನಾವು ಬುದ್ಧಿ ಇಳಿಸ್ಕೋಬೇಕು. ಇವ್ರು ಟೆರರಿಸ್ಟ್ ಬ್ರದರ್ ಅಂತ ಇವ್ರಿಗೆ. ಇನ್ನೊಬ್ಬರು ನಾ ಈ ಜನ್ಮದಾಗಲ್ಲ ಮತ್ತೊಂದು ಜನ್ಮ ಮುಂದಿನ ಜನ್ಮ ಅಂತಿದ್ರೆ ನಾ ಏನೋ ಆಗ್ತೀನಿ ಅಂತ ಮಾತಾಡ್ತಾರೆ. ಇಂಥವ್ರಿಗೆ ನಾಚಿಕೆಮಾನ ಮರ್ಯಾದದೇನು ರೀ? ಅವ್ರ ಬಗ್ಗೆ ರಿಯಾಕ್ಷನ್ ಕೊಡೋದು ಬರ್ತಲ್ಲ.